ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಇವತ್ತು ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಸ್ಪೆಷಲ್ ಆಗಿರುತ್ತೆ. ಅವಲಕ್ಕಿ ಉಪ್ಪಿಟ್ಟು ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಯಾರು ಅವಲಕ್ಕಿ ತಿನ್ನಲ್ಲ ಅಂಥವ್ರು ಕೂಡ ತಿಂತಾರೆ ಅವಲಕ್ಕಿ ಉಪ್ಪಿಟ್ಟನ್ನ. ನೋಡಿ, ಇವಾಗ ಮೊದಲಿಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅವಲಕ್ಕಿನೂ ಅಷ್ಟೇ ನಾನು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಕೆ ಅಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಒಂದು 4 ಹಸಿಮೆಣಸಿನಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನು ಇವಾಗ ಸ್ವಲ್ಪ ಈರುಳ್ಳಿ ಬಿಡಿ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಇವಾಗ ನೆನೆಕ್ಕಿಟ್ಟಿರುವಂಥ ಬಟಾಣಿನ ಹಾಕ್ತಾಯಿದ್ದೀನಿ. ಬಟಾಣಿನ ನಾನು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಬಟಾಣಿ ಅಷ್ಟೇ ಸ್ವಲ್ಪ ಒಗ್ಗರಣೆಲೆ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ನು ಕೂಡ ಹಾಕೋಣ. ಕ್ಯಾಪ್ಸಿಕಮ್ನ ನಾನು ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಕ್ಯಾರೆಟು ಮತ್ತು ಬೀನ್ಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಮಾತ್ರ ಈ ಥರ ವೆಜಿಟೇಬಲೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ಸಖತ್ತಾಗಿರುತ್ತೆ ಮಾತ್ರ. ಮಧ್ಯಾಹ್ನ ತನಕ ಇಟ್ಕೊಂಡು ತಿಂದರೆ ಏನೂ ಆಗೋಲ್ಲ. ಇವಾಗ ಇದನ್ನು ಕೂಡ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಮೀಡಿಯಮ್ ಉರಿಯಲ್ಲೇ. ತರಕಾರಿ ಆಲ್ಮೋಸ್ಟ್ ಒಂದು 75% ಒಗ್ಗರಣೆಲೇ ಕುಕ್ ಆಗುತ್ತೆ. ಇವಾಗ ಇದಕ್ಕೆ 2 ಮೀಡಿಯಮ್ ಸೈಜು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ ಸಣ್ಣಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಟೊಮೊಟೊನ ಹಾಕಿದ್ಮೇಲೆ ಒಂದು ಸಲ ಬಾಡಿಸಿ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸೋಣ. ಅವಲಕ್ಕಿ ಮಧ್ಯಾಹ್ನ ತಿನ್ನೋಷ್ಟರಲ್ಲೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ. ಈ ಥರ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಡ್ರೈ ಆಗೋಲ್ಲ, ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಾದ ತಕ್ಷಣ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ. ಹಾಗಾಗಿ ಇವಾಗಲೇ ತರಕಾರಿ ಎಲ್ಲ ಬೇಗನೆ ಕುಕ್ ಆಗುತ್ತೆ ಕಂಪ್ಲೀಟಾಗಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಮೀಡಿಯಮ್ ಉರಿಯಲ್ಲಿ 1 ನಿಮಿಷ ಮುಚ್ಚಿ ಇಡೋಣ. ಇದನ್ನು ಮುಚ್ಚಿಟ್ರೆ ತರಕಾರಿ ಎಲ್ಲ ಕಂಪ್ಲೀಟಾಗಿ ಉಪ್ಪು ಮತ್ತು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ನೋಡಿ, ಇವಾಗ 1 ನಿಮಿಷ ಆಗಿದೆ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ತನಕ. ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್. ಆವಾಗಲೇ ನಾನು 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀವಿ. ಎಕ್ಸ್ಟ್ರಾ ನಾನು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ಅವಲಕ್ಕಿನ ಹಾಕೋಣ. ಅವಲಕ್ಕಿನ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಈ ಥರ ಸ್ವಲ್ಪ ಮೇಲ್ಗಡೆ ಎಲ್ಲ ಹಾಕಿ, ಯಾಕೆ ನಾವು ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಇದು ಹವೆಯಲ್ಲೇ ನೀಟಾಗಿ ಸ್ವಲ್ಪ ಬಿಸಿಯಾಗುತ್ತೆ ಅವಲಕ್ಕಿ. ಹಾಗಾಗಿ ಈ ಥರ 1 ನಿಮಿಷ ಇಟ್ಟು ಇವಾಗ ತೆಗ್ದಿದ್ದೀನಿ. ಇವಾಗ ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ. ಈ ಥರ ಮಾಡೋದ್ರಿಂದ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕುಕ್ಕಾಗಿರುತ್ತೆ ಮತ್ತು ಅವಲಕ್ಕಿಗೂ ಕೂಡ ಚೆನ್ನಾಗಿ ಹೊಂದ್ಕೋತದೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ ಎಲ್ಲ ಹೇಗೆ ಬಂದಿದೆ ಅಂತ ಫ್ರೈಡ್ ರೈಸ್ ರೀತಿ ಕಾಣ್ತಾ ಇದೆ.
ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ ಅಂಥ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮತ್ತೆ ಇದೇ ಥರ ಮಾಡ್ಕೋಬೇಕು ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಮಕ್ಕಳು ಬಾಕ್ಸ್ಗಂತೂ ಇದು ಸೂಪರಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಾದಮೇಲೆ ಒಂದು ಸಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದೇ ಒಂದು ನಿಮಿಷ ಮತ್ತೆ ಮುಚ್ಚಿಡೋಣ, ಕಡಿಮೆ ಇಟ್ಟು. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಬಡಿಸ್ಕೊಂಡು ಊಟ ಮಾಡಿ ತಿಂಡಿ ತಿನ್ಬೋದು. ಇವಾಗ ನೋಡಿ ಬಿಸಿ ಬಿಸಿಯಾದ ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಟೇಸ್ಟಿಯಾದ ಹೆಲ್ತಿಯಾದ ಅವಲಕ್ಕಿ ಉಪ್ಪಿಟ್ಟು ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.